ಧನುರ್ಮಾಸದ 6ನೇ ದಿನ ಇವತ್ತು ಟೈಮ್ ಆಗ್ಬಿಟ್ಟಿತ್ತು ಅಂತ ಬೇಗನೆ ನಡ್ಕೊಂಡು ಹೋಗ್ತಾ ಇದ್ದೋ. ಬೇಗನೆ ದೇವಸ್ಥಾನಕ್ಕೆ ಹೋಗಿ ಹಳ್ಳಿ ಮರ ಸುತ್ತ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅಲಂಕಾರ ಸಿಂಪಲ್ ಆಗಿರೋ ದೇವ್ರ ಮಾತ್ರ ಕಣ್ಮುಂದೆನೆ ಎದ್ದು ಬರೋ ತರ ಕಾಣಿಸ್ತಾ ಇತ್ತು. ನಿಮ್ಗೆ ಅನಿಸ್ತು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ದೇವ್ರ ಹತ್ರ ಜನವರಿ ಮುಗಿಯೋಷ್ಟರಲ್ಲಿ 10K ಫಾಲೋವರ್ಸ್ ನ ಕಂಪ್ಲೀಟ್ ಮಾಡಬೇಕು ಅನ್ಕೊಂಡು ದೇವ್ರ ಹತ್ರ ಶಕ್ತಿ ತಗೊಂಡು ಪಕ್ಕದಲ್ಲಿರೋ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ದೇವರಿಗೆ ಮತ್ತೆ ಗರುಡ ದೇವರಿಗೆ ಕೈ ಮುಕ್ಕೊಂಡು ಕೊಟ್ಟಿರೋ ಪ್ರಸಾದನ ಈಸ್ಕೊಂಡು ನಾವು ಹೋಗಿದ್ದು ಗಣಪತಿ ದೇವಸ್ಥಾನಕ್ಕೆ. ಒಳಗಡೆ ಹೋಗಿ ದೇವ್ರ ಸುತ್ತ ಪ್ರದಕ್ಷಿಣೆ ಹಾಕಿ ಮಂಗಳಾರತಿ ತಗೊಂಡು ಅವ್ರು ಕೊಟ್ಟಿದ್ದ ಪ್ರಸಾದನ ಈಸ್ಕೊಂಡು ನಾವು ಹೋಗಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಒಳಗಡೆ ಹೋಗಿ ದೇವರಿಗೆ ಕೈ ಮುಗ್ದು ಅಲ್ಲಿಂದ ನಾವು ಹೋಗಿದ್ದು ಫಸ್ಟ್ ಮೇನ್ ರೋಡ್ ಇರೋ ಮಾರಮ್ಮ ತಾಯಿ ದೇವಸ್ಥಾನಕ್ಕೆ. ಇವತ್ತು ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದನ ತಿಂದಿರ್ಲಿಲ್ಲ, ಮನೆಗೆ ತಗೋ ಬಂದಿದ್ದೆ. ಟೋಟಲ್ 3 ತರ ಪ್ರಸಾದ ಸಿಕ್ಕಿತ್ತು ಇವತ್ತು ನನಗೆ. ಪ್ರಸಾದ ಎಲ್ಲ ತಿನ್ಕೊಂಡು ಇವತ್ತು ನಮ್ಮ ಸೆಂಟರ್ ನಾನೇ ಇವತ್ತು ಭಾನುವಾರ ಆಗಿರೋದ್ರಿಂದ ಯಾವುದೇ ರೀತಿ ಬೇರೆ ತರ ಕೆಲಸ ಇರಲಿಲ್ಲ. ಅದಕ್ಕೆ ನಾನೇ ಬಂದು ಬೆಳಿಗ್ಗೆ ಸೆಂಟರ್ ಓಪನ್ ಮಾಡಿ ಚೇರ್ ಎಲ್ಲ ಜೋಡಿಸಿ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಅಫ್ರೆಶ್ ರೆಡಿ ಆಗಿತ್ತು. ಅಫ್ರೆಶ್ ನ ಕುಡ್ಕೊಂಡು ಅಫ್ರೆಶ್ ಕುಡ್ದಾದ್ಮೇಲೆ ಶೇಕ್ ಹಾಕೊಟ್ಲು. ಶೇಕ್ ನ ಕುಡ್ಕೊಂಡು ನಾನು ಹೊರಟಿದ್ದು. ಇವತ್ತು ನಮ್ಮ ಕಾರು ಸಿಕ್ಕಾಪಟ್ಟೆ ಕೊಲೆ ಆಗಿತ್ತು. ಅದಕ್ಕೆ ಸ್ವಲ್ಪ ಸರ್ವಿಸ್ ಮಾಡಿಸ್ಕೊಬೋಣ ಅಂತ ಸರ್ವಿಸ್ ಸ್ಟೇಷನ್ ತಗೊಂಡೋಗಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಕಾಲ್ ಮಾಡಿ ಪೂರಿ ಓದ್ತಾ ಇದೀನಿ, ಪೂರಿ ತಿನ್ನಂಗಿದ್ರೆ ಬೇಗ ಬಾ ಅಂತಂದ್ಲು. ಅದಕ್ಕೆ ಪೂರಿ ತಿನ್ಬೇಕು ಅನ್ಕೊಂಡು ಬೇಗನೆ ಗಾಡಿ ಎತ್ಕೊಂಡು ನಾನು ಅವ್ರ ಮನೆಗೆ ಹೋದ್ರೆ ಪೂರಿನ ಯಾವ ರೀತಿ ಒತ್ತಿಲ್ಲ ಗೊತ್ತಾ? ನೀವು ಒಂದ್ಸಲ ನೀವೇ ನೋಡಿ ಯಾವ ರೀತಿ ಶಾಕ್ ಆಗೋಯ್ತೀರಾ. ಎಲ್ಲರೂ ರೌಂಡ್ ಪೂರಿ ನೋಡಿರ್ತೀರ, ನಿಮ್ಗೊಂದು ಡಿಫ್ರೆಂಟ್ ಆಗಿರೋ ಪೂರಿ ತೋರಿಸ್ತೀನಿ ನೋಡಿ. ಪೇಪರ್ ಹೆಂಗೈತೆ ಹಂಗೆ ಓದ್ತಾವೆ. ಪೂರಿನೆಲ್ಲ ತಿನ್ಕೊಂಡು ಟಿವಿ ನೋಡ್ತಾ ಇರ್ಬೇಕಾದ್ರೆ ಚಂದ್ರಚಕೋರಿ ಫಿಲಮ್ದು ಕ್ಲೈಮ್ಯಾಕ್ಸ್ ಇತ್ತು. ಅದನ್ನೊಂದು 5 ನಿಮಿಷ ನೋಡ್ಕೊಂಡು ಮನೆಗೇನೆ ಸಾಮಾನ್ ತರಬೇಕು ಅಂದ್ಬಿಟ್ಟು ಬಜಾರ್ ಕರ್ಕೊಂಡ್ ಬಂದ್ಲು. ಬಜಾರದಲ್ಲಿ ಅದು ಇದು ಎಲ್ಲ ಸಾಮಾನ್ ತಗೊಂಡು ಬೇಡ ಅಂದ್ರೂ ಕೇಳದೆ ಮೇಲ್ಗಡೆ ಇರೋ ಡಿ ಲೈಫ್ ಬಟ್ಟೆ ಅಂಗಡಿಗೆ ಹೋಗಿ ಅಲ್ಲೂ ಕೂಡ ಒಂದ್ 4-5 ಬಟ್ಟೆಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ಬಟ್ಟೆ ತಗೊಂಡಿರೋ ಐಟಮ್ಗೆಲ್ಲ ಬಿಲ್ ಹಾಕ್ಸ್ಬಿಟ್ಟು ಅಲ್ಲಿಂದ ನಾವು ಹೊಟ್ಟಿದ್ದು ಮನೆ ಕಡೆಗೆ. ಆದಷ್ಟು ಬೇಗ ಜನವರಿ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 10K ಫಾಲೋವರ್ಸ್ ನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿಮ್ಮ ಬೆಂಬಲ ಇದ್ರೆ ಇದೆಲ್ಲ ಸಾಧ್ಯ.